ಈ ಜಗತ್ತಿನಲ್ಲಿ ಮಾನವನ ಜೀವನ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಸಂತೋಷ, ದುಃಖ, ಜಯ, ಸೋಲು ಎಲ್ಲವೂ ಜೀವನದ ಭಾಗವೇ. ಇಂತಹ ಸಂದರ್ಭಗಳಲ್ಲಿ ನಮಗೆ ದಾರಿ ತೋರಿಸುವ ದಿವ್ಯವಾಣಿ ಎಂದರೆ ಶ್ರೀಕೃಷ್ಣನ ಉಪದೇಶಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಸಂದೇಶಗಳು ಇಂದು ಕೂಡ ನಮ್ಮ ಜೀವನಕ್ಕೆ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತವೆ. ಕರ್ಮ ಮಾಡು, ಫಲವನ್ನು ನನ್ನ ಮೇಲೆ ಬಿಡು. ಶ್ರೀಕೃಷ್ಣನು ಅತ್ಯಂತ ಪ್ರಸಿದ್ಧ ಉಪದೇಶವೇ ಇದು. ನಾವು ಮಾಡುವ ಕೆಲಸದ ಮೇಲೆ ಸಂಪೂರ್ಣ ಗಮನ ಹೊರಬೇಕು, ಆದರೆ ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬಾರದು. ಫಲದ ಆಸೆ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಫಲ ತಾನಾಗಿಯೇ ಬರುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಸಂದೇಶ: ಯಶಸ್ಸು ತಕ್ಷಣ ಸಿಗದಿದ್ದರೂ ನಿರಾಶರಾಗಬೇಡಿ. ನಿಮ್ಮ ಪ್ರಯತ್ನವೇ ನಿಮ್ಮ ನಿಜವಾದ ಗೆಲುವು. ನಿನ್ನ ಕರ್ತವ್ಯದಿಂದ ಹಿಂದೆ ಸರಿಯಬೇಡ. ಅರ್ಜುನ ಯುದ್ಧದಿಂದ ಹಿಂದೆ ಸರಿಯಲು ಯತ್ನಿಸಿದಾಗ ಕೃಷ್ಣನು ಹೇಳಿತು, ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ಭಯವಿರಬಾರದು. ತಪ್ಪುಗಳ ವಿರುದ್ಧ ಹೋರಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಸಂದೇಶ: ಕಷ್ಟ ಬಂದಾಗ ಓಡಿ ಹೋಗಬೇಡಿ. ನಿಮ್ಮ ಹೊಣೆಗಾರಿಕೆಯನ್ನು ಸ್ವೀಕರಿಸಿ, ಎದುರಿಸಿ. ಮನಸ್ಸು ಮಿತ್ರವೂ ಹೌದು, ಶತ್ರುವೂ ಹೌದು. ಮಾನವನ ಜೀವನವನ್ನು ರೂಪಿಸುವುದರಲ್ಲಿ ಮನಸ್ಸಿನ ಪಾತ್ರ ಬಹಳ ದೊಡ್ಡದು. ನಮ್ಮ ಮನಸ್ಸನ್ನು ನಿಯಂತ್ರಿಸಿದರೆ ಅದು ನಮ್ಮ ಶ್ರೇಷ್ಠ ಮಿತ್ರವಾಗುತ್ತದೆ. ಅದೇ ಮನಸ್ಸು ನಿಯಂತ್ರಣ ತಪ್ಪಿದರೆ ನಮ್ಮ ದೊಡ್ಡ ಶತ್ರುವಾಗುತ್ತದೆ. ಸಂದೇಶ: ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ. ಸಕಾರಾತ್ಮಕ ಚಿಂತನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಾನು ಸದಾ ಸತ್ಯದ ಜೊತೆ ನಿಲ್ಲುತ್ತೇನೆ. ಶ್ರೀಕೃಷ್ಣನು ಎಂದಿಗೂ ಅಹಂಕಾರ, ಅಸತ್ಯ ಮತ್ತು ಅಧರ್ಮದ ಪರವಾಗಿರಲಿಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವವನಿಗೆ ದೇವರು ಸದಾ ಜೊತೆಗಿರುತ್ತಾನೆ ಎಂಬ ನಂಬಿಕೆಯನ್ನು ಕೃಷ್ಣನು ನಮಗೆ ಕೊಡುತ್ತಾನೆ. ಸಂದೇಶ: ಸತ್ಯದ ದಾರಿ ಕಷ್ಟವಾದರೂ ಅಂತಿಮ ಗೆಲುವು ನಿಮ್ಮದೇ. ಬದಲಾವಣೆ ಶಾಶ್ವತ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ದುಃಖವೂ ಅಲ್ಲ, ಸಂತೋಷವೂ ಅಲ್ಲ. ಜಯ ಕಷ್ಟವಿದ್ದರೆ ನಾಳೆ ಸುಖ ಬರುತ್ತದೆ. ಇಂದು ಸೋಲಿದ್ದರೆ ನಾಳೆ ಜಯವೂ ಬರುತ್ತದೆ. ಸಂದೇಶ: ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡಿ. ಸಮಯ ಬದಲಾಗುತ್ತದೆ. ನಿನ್ನ ಮೇಲೆ ನಂಬಿಕೆ ಇಡು. ಭಕ್ತನಿಗೆ ಕೃಷ್ಣನು ನೀಡುವ ಮೊದಲ ಪಾಠವೇ ಆತ್ಮವಿಶ್ವಾಸ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ ಎಂದು ಅರಿತುಕೋ. ನೀನು ನಿನ್ನನ್ನು ನಂಬುವಾಗಲೇ ಜಗತ್ತು ನಿನ್ನನ್ನು ನಂಬುತ್ತದೆ. ಸಂದೇಶ: ಸ್ವಯಂ ನಂಬಿಕೆ ಇಲ್ಲದೆ ಯಾವ ಯಶಸ್ಸು ಸಾಧ್ಯವಿಲ್ಲ. ಅಹಂಕಾರವೇ ಪತನದ ಮೂಲ. ಅಹಂಕಾರ ಮನುಷ್ಯನ ಬುದ್ಧಿಯನ್ನು ಮರೆಮಾಡುತ್ತದೆ. ತಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂಬ ಭಾವನೆ ವ್ಯಕ್ತಿಯನ್ನು ಕೆಳಗೆ ತಳ್ಳುತ್ತದೆ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ. ಸಂದೇಶ: ವಿನಯವೇ ನಿಜವಾದ ಶಕ್ತಿ. ಭಕ್ತಿಗೆ ಶಕ್ತಿ ಇದೆ. ಶ್ರೀಕೃಷ್ಣನ ಪ್ರಕಾರ ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ, ಅದು ನಂಬಿಕೆ. ಪೂರ್ಣ ನಂಬಿಕೆಯೊಂದಿಗೆ ಕೆಲಸ ಮಾಡಿದರೆ ದೇವರು ನಿಮ್ಮ ಮಾರ್ಗವನ್ನು ಸುಗಮಗೊಳಿಸುತ್ತಾನೆ. ಸಂದೇಶ: ನಂಬಿಕೆ ಮತ್ತು ಶ್ರದ್ಧೆ ಜೀವನದ ದೊಡ್ಡ ಶಕ್ತಿಗಳು. ಶ್ರೀಕೃಷ್ಣನ ವಾಣಿ ಕೇವಲ ಧಾರ್ಮಿಕ ಉಪದೇಶವಲ್ಲ, ಅದು ಜೀವನದ ಮಾರ್ಗದರ್ಶನ. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನದಲ್ಲಿ ಕೃಷ್ಣನ ಸಂದೇಶಗಳು ನಮಗೆ ಧೈರ್ಯ, ಸಹನೆ ಮತ್ತು ಶಾಂತಿಯನ್ನು ನೀಡುತ್ತದೆ. ಕರ್ಮ ಮಾಡಿ ಭಯ ಬಿಡಿ. ಧರ್ಮದ ದಾರಿಯಲ್ಲಿ ನಡೆಯಿರಿ. ಉಳಿದುದನ್ನು ಕೃಷ್ಣನ ಮೇಲೆ ಬಿಡಿ. ಅಷ್ಟೇ ಸಾಕು. ನಿಮ್ಮ ಜೀವನ ಖಂಡಿತವಾಗಿಯೂ ಸುಂದರವಾಗುತ್ತದೆ. ಈ ಶ್ರೀಕೃಷ್ಣನ ವಾಣಿ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೃಷ್ಣನ ಕೃಪೆ ಸದಾ ನಿಮ್ಮ ಜೊತೆ ಇರಲಿ.